ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫಸ್ಟ್ ಫಾಲೋಅಪ್ ಆಯಿತು ಸರ್ಜನ್ ಜೊತೆಯಲ್ಲಿ. ಫಾಲೋಅಪ್ಪಲ್ಲಿ ಕೆಲವೊಂದು ಕ್ವೆಶನ್ಸ್ ಡಾಕ್ಟರ್ಸ್ ನನ್ನ ಕೇಳ್ತಾಯಿದ್ರು. ಆ್ಯಂಡ್ ಸೊ ಇವೆಲ್ಲ ನಂದು ಈ ಥರ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಫಾಲೋಅಪ್ಗೆ ಏನಾದರೂ ಈ ಥರ ನೀವು ವೆಯ್ಟ್ ಮಾಡ್ತಾಯಿದ್ರೆ, ಸೊ ಐ ಥಿಂಕ್ ದಿಸ್ ಇಸ್ ದ ರೈಟ್ ಕಂಟೆಂಟ್ ಫಾರ್ ಯು. ಸೊ ವಿತ್ ದ್ಯಾಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಏನಾಯಿತು ಅಂತಂದರೆ, ಡಾಕ್ಟರ್ ಬಂದು ನಂದು ಡ್ರೆಸ್ಸಿಂಗ್ ಎಲ್ಲ ರೀಡ್ರೆಸ್ಸಿಂಗ್ ಮಾಡಬೇಕಾಯಿತು ನನಗೆ. ಸೊ ಆ ಟೈಮಲ್ಲಿ ನಂದು ನೀನು ಅಬ್ಸರ್ವ್ ಮಾಡ್ತಾಯಿದ್ರು ಆ್ಯಂಡ್ ಸಮ್ ರೇಂಜ್ ಆಫ್ ಮೋಷನ್ಸ್ ಅವರು ಚೆಕ್ ಮಾಡ್ತಾಯಿದ್ರು. ಸೊ ಅಟ್ ದ ಟೈಮ್ ನನಗೆ ರೈಟ್ ಸೈಡ್ ಆಫ್ ಮೈ ನೀ ಸ್ವಲ್ಪ ನನಗೆ ಸ್ವೆಲ್ಲಿಂಗ್ ಕಾಣಿಸ್ತು. ಸೊ ಆವಾಗ ಡಾಕ್ಟರ್ಗೆ ನಾನೇ ಕ್ವೆಶನ್ ಮಾಡಿದೆ, ಲೈಕ್ ಇಟ್ಸ್ ಬೀನ್ ಎ ವೀಕ್ ಅಲ್ವಾ, ಸೊ ಹಾಗಾಗಿ ಈ ಥರ ಸ್ವೆಲ್ಲಿಂಗ್ ಈ ಥರ ಇದೆ ಅಲ್ವಾ, ಇದು ಓಕೆನಾ, ಆರ್ ಲೈಕ್ ಇಟ್ಸ್ ಎ ಪಾಸಿಟಿವ್ ಸೈನ್ ಆರ್ ನೆಗೆಟಿವ್, ಯಾಕಂದ್ರೆ ನಾನು ರಿಕವರಿ ಆಗ್ತಾ ಇದ್ದೀನ ಅಲ್ವಾ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಕೇಳಿದೆ ಆ್ಯಂಡ್ ಹಿ ವಾಸ್ ಓಕೆ. ಇದು ಸಿನ್ಸ್ ಅ ವೀಕ್ ಅಲ್ವಾ, ಸೊ ನಿಮಗೆ ಸ್ವೆಲ್ಲಿಂಗ್ ಆ್ಯಂಡ್ ಸ್ವಲ್ಪ ಪೇಯ್ನ್ ಕೂಡ ಸ್ಲೋ ಆಗಿ ನಿಮಗೆ ಡ್ರಾಪ್ ಆಗ್ತಾ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು ಡಾಕ್ಟರು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಇನ್ನೊಂದು ಕ್ವೆಶನ್ ಇತ್ತು, ಲೈಕ್ ಈ ಥರ ಐಸ್ ಪ್ಯಾಕ್ಸ್ ಆರ್ ಲೈಕ್ ಏನಾದರೂ ಹಾಟ್ ಈ ಥರ ಏನಾದರೂ ಕೊಡಬೇಕಾ ಅಂತ ಅಂದ್ಬಿಟ್ಟು ಕೇಳಿದೆ ನಾನು. ಅದಕ್ಕೆ ಬಿಸಿ ಥರ ಏನು ಕೊಡಬೇಡ, ಸದ್ಯಕ್ಕೆ ಐಸ್ ಪ್ಯಾಕ್ಸ್ ಏನಾದರೂ ಇತ್ತು ಅಂತಂದರೆ ಸೊ ಈ ಥರ ಹಿಂಗೆ ಐಸ್ ಪ್ಯಾಕ್ಸ್ ಕೊಟ್ಕೋ ಅಂತ ಅಂದ್ಬಿಟ್ಟು ಹೇಳಿದರು. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ರೇಂಜ್ ಆಫ್ ಮೋಷನ್ಸು ನಾನು ಕ್ವೆಶನ್ಸ್ ಕೇಳಬೇಕಾಗಿತ್ತು. ಯಾಕಂದರೆ ಲೈಕ್ ಎಷ್ಟವರೆಗೂ ನಾನು ಸೇಫ್ ಇದ್ದೀನಿ, ನಾನು ಕಾಲು ಮಡ್ಚೋಕ್ಕಾಗುತ್ತೆ ಅನ್ನೋದು ನಂಗೆ ಅದೊಂದು ಕ್ವೆಶನ್ ಮಿಸ್ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಅವರು ಎಕ್ಸಾಮಿನೇಷನ್ ಮಾಡೋವಾಗ ನನಗೆ ಈ ಥರ ಈ ಥರ ಬೆಂಡ್ ಮಾಡ್ತಾರೆ. ಸೊ ಬೆಂಡ್ ಮಾಡಿದಾಗ ಸೊ ನನಗೆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಟೈಮ್ ಪೇಯ್ನ್ ತಡ್ಕೊಳಕ್ಕಾಗಲಿಲ್ಲ, ಫುಲ್ ಹಿಂಗೆ ಮಡ್ಚೋದಕ್ಕೆ ಅಂತ ಹೋದಾಗ ಸೊ ಹಾಗಾಗಿ ಕಾನ್ವರ್ಸೇಷನಲ್ಲಿ ಅದು ಸ್ಟಾಪ್ ಮಾಡಿಬಿಟ್ಟೆ. ಅದೊಂದು ಕ್ವೆಶನ್ ಮಿಸ್ ಆಗೋಯಿತು. ಸೊ ನೆಕ್ಸ್ಟ್ ಐ ಫಾಲೋ ವಿತ್ ದ ಡಾಕ್ಟರ್ ಆ್ಯಂಡ್ ಐ ಶೇರ್ ದಟ್ ಒನ್ ಇನ್ ದ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ಫಿಸಿಯೋಥೆರಪಿ ಬಂದಾಗ ಸೊ ಅವ್ರ ಎಕ್ಸಾಮಿನೇಷನ್ ನಂಗೆ ನೋಡಿದ್ದೇನು ಅಂತಂದರೆ, ಆಲ್ಮೋಸ್ಟ್ ನಿಮಗೆ ನೀ ಸ್ಟ್ರೆಂತ್ ಎಲ್ಲ ಚೆನ್ನಾಗೇ ಇದೆ. ಸೊ ಬೆಟರ್ ನೀವು ಮನೆಯಲ್ಲೇ ಮಾಡ್ಕೊಳಕ್ಕಾದ್ರೆ ಮಾಡ್ಕೋ, ಇಲ್ಲ ಅಂತ ಅಂದರೆ ಎಕ್ಸಸೈಸ್, ಇಲ್ಲಾಂದರೆ ಯು ಕ್ಯಾನ್ ಗೋ ವಿತ್ ಫಿಸಿಯೋಥೆರಪಿ ಅಂತ ಹೇಳ್ತಾಯಿದ್ರು. ಇಟ್ಸ್ ಅಪ್ ಟು ಮೈ ಚಾಯ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆ್ಯಂಡ್ ಡೈಲಿ ಲೈಫ್ ಈ ಥರ ನಾನು ಡ್ರೈವಿಂಗ್ ಏನಾದರೂ ಮಾಡಬೇಕು ಅಂದರೆ, ಲೈಕ್ ಈ ಥರ ಸ್ಪೋರ್ಟ್ಸ್ಗೆ ಏನಾದರೂ ಹೋಗಬೇಕು ಅಂತ ಅಂದರೆ ಈ ಥರ ಕೆಲವೊಂದು ಕ್ವೆಶನ್ಸ್ ಇತ್ತು, ಈ ಥರ ಕೇಳಿದೆ. ಸೊ ಲೈಕ್ ಆಲ್ಮೋಸ್ಟ್ ಲೈಕ್ 1 to 3 months ಬೇಕಾಗುತ್ತೆ ನನಗೆ ರಿಕವರಿ ಸ್ಟೇಜ್ಗೆ. ಯಾಕಂದರೆ ಸೆಲ್ಫ್ ಡ್ರೈವಿಂಗೆಲ್ಲ ಮಾಡಬೇಕು ಅಂತ ಅಂದರೆ ಕೆಲವೊಂದು ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಏನು ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲ ಟು ಗಿವ್ ಗುಡ್ ಅಮೌಂಟ್ ಆಫ್ ರೆಸ್ಟ್ ಅಂತ ಅಂದ್ಬಿಟ್ಟು ಈ ಥರ ಹೇಳ್ತಾಯಿದ್ರು. ಆ್ಯಂಡ್ ಮೋರ್ ಓವರ್ ಅದ ವೆಯ್ಟ್ ಎಷ್ಟು ನಾನು ರೈಟ್ ಲೆಗ್ ಮೇಲೆ ಈಗ ಈ ಪರ್ಟಿಕ್ಯುಲರ್ ಫೇಸಲ್ಲಿ ಬಿಡೋಕ್ಕಾಗತ್ತೆ ಅಂತ ಕೇಳಿದ್ದಕ್ಕೆ ಆಲ್ಮೋಸ್ಟ್ ಲೈಕ್ ಮೇ ಬಿ ಲೈಕ್ ಇವಾಗ ಎಷ್ಟು ನಾನು ಮಾಡ್ತಾಯಿದ್ದೀನಿ, ಲೈಕ್ 50% ಅದು ವೆಯ್ಟ್ ಬಿಡ್ತಾ ಏನಿಲ್ಲ. ಸೊ ಅದೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಸೊ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್, ನನಗೆ ಲೈಕ್ ದ ಕಾನ್ವರ್ಸೇಷನ್ ವಿತ್ ದ ಡಾಕ್ಟರ್ ಫಾರ್ ದ ಫಸ್ಟ್ ಫಾಲೋ ಅಪ್. ಸೊ ದಟ್ ಇಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು.